ಇತ್ತೀಚೆಗೆ ರೋಡ್ ಮೇಲೆ ಅಥವಾ ಮಾರ್ಕೆಟ್ನಲ್ಲಿ ತುಂಬಾ ಅಡ್ವೆಂಚರ್ ಬೈಕ್ಸ್ಗಳನ್ನ ನೀವು ನೋಡಿರ್ಬೋದು. ಅದರ ಅರ್ಥ ಏನಂದ್ರೆ ಅಡ್ವೆಂಚರ್ ಬೈಕ್ಸ್ಗೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ TVS ಅವರು ಬೈಕ್ ಸೆಗ್ಮೆಂಟ್ ಅಲ್ಲೇ ತುಂಬಾ ವರ್ಷಗಳಿಂದ ಇದ್ರೂ ಅಡ್ವೆಂಚರ್ ಬೈಕ್ಸ್ನ ಯಾವತ್ತೂ ಲಾಂಚ್ ಮಾಡಿರಲಿಲ್ಲ. ಇದೇ TVS ಅವರ ಅಪಾಚಿ RTX ಅವರ ಫಸ್ಟ್ ಅಡ್ವೆಂಚರ್ ಬೈಕ್. ಈ ಬೈಕಿನ ಪ್ರೈಸ್ ಬಗ್ಗೆ ಹೇಳ್ತೀನಿ, ಫೀಚರ್ಸ್ ಬಗ್ಗೆ ಹೇಳ್ತೀನಿ, ಆ್ಯಂಡ್ ಈ ಬೈಕ್ನ ಟೆಸ್ಟ್ ಮಾಡೋಕ್ಕೆ ನಾವೊಂದು ಬ್ಯೂಟಿಫುಲ್ ಲೊಕೇಶನ್ಗೆ ಬಂದಿದ್ದೀವಿ, ಅದೇ ಶಿಮ್ಲಾ. ಇಲ್ಲಿ ಒಂದಷ್ಟು ಟ್ರಯಲ್ಗಳಿದೆ, ಅಲ್ಲಿ ನಾವು ಓಡಿಸಿದ್ವಿ ಆಫ್ ರೋಡ್ ಆ್ಯಂಡ್ ಆನ್ ರೋಡ್. ಹೆಂಗಿದೆ ಎಕ್ಸ್ಪೀರಿಯನ್ಸ್, ಇನ್ನು ಇದರ ಫೀಚರ್ಸ್ ಏನೇನಿದೆ ಆ್ಯಂಡ್ ಪ್ರೈಸ್ ಪಾಯಿಂಟ್ ಮಾತ್ರ ಅಮೇಝಿಂಗ್ ಆಗಿದೆ. ನಿಮಗೆ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋನ ನೋಡಿ. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ನನ್ನ ಹೆಸರು ಶ್ರೇಯಾಂಕ್. ಇನ್ನು ಇಂಜಿನ್ ಬಗ್ಗೆ ಹೇಳಬೇಕು. ಈ ಗಾಡಿ 300cc ಲಿಕ್ವಿಡ್ ಕೂಲ್ DOHC ಸಿಂಗಲ್ ಸಿಲಿಂಡರ್ ಇಂಜಿನ್ ಮೇಲೆ ಬಿಲ್ಡ್ ಆಗಿದೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನು ಇಂಜಿನ್ ಬಗ್ಗೆ ಅಂತ ಹೇಳಿದ್ರೆ, ಡ್ಯೂಯಲ್ ಕೂಲಿಂಗ್ ಜಾಕೆಟ್ ಸಿಗುತ್ತೆ, ವಾಟರ್ ಪ್ಲಸ್ ಆಯಿಲ್ ಆ್ಯಂಡ್ ಡ್ಯೂಯಲ್ ಬ್ರೀದರ್ ಸಿಸ್ಟಮ್ ಕೂಡ. ಇದು ಏನಕ್ಕೆ ಅಂದರೆ ಹೀಟ್ನ ಕಮ್ಮಿ ಮಾಡೋಕ್ಕೆ, ಅಂದರೆ ಬೈಕಲ್ಲಿ ಹೀಟ್ ಪ್ರೊಡ್ಯೂಸ್ ಆದಾಗ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಈ ಗಾಡಿಯ ಪವರ್ ಫಿಗರ್ಸ್ ಬಗ್ಗೆ ಹೇಳಲೇಬೇಕು. 35.5 bhp ಪವರ್ ಆ್ಯಂಡ್ 28.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಇದಕ್ಕೆ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ವಿತ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಆ್ಯಂಡ್ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್. ಇದು ನಿಮಗೆ ಕ್ಲಚ್ಲೆಸ್ ಅಪ್ ಶಿಫ್ಟ್ಸ್ ಆ್ಯಂಡ್ ಡೌನ್ ಶಿಫ್ಟ್ಸ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಿಮಗೆ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆಯಲ್ಲ, ಇದು ಸ್ಟೀಲ್ ಟ್ರೆಲಿಸ್ ಫ್ರೇಮ್ ಅಂತ TVS ಅವರು ಅವ್ರ ಬೈಕ್ಸಲ್ಲಿ ಯೂಶಲಿ ಫಾಲೋ ಮಾಡ್ಕೊ ಬಂದಿದ್ದಾರೆ. ಆ್ಯಂಡ್ ಈ ADVಗೂ ಕೂಡ ತಂದಿದ್ದಾರೆ. ಇದು ನಿಮಗೆ ಆಫ್ ರೋಡ್ ಆ್ಯಂಡ್ ಆನ್ ರೋಡ್ ಸ್ಟೆಬಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಇನ್ನು ಟೈರ್ಸ್ ಬಗ್ಗೆ ಹೇಳಬೇಕು. ಮುಂದೆ 19 ಇಂಚ್ ಆ್ಯಂಡ್ ಹಿಂದೆ 17 ಇಂಚ್ ಸಿಗುತ್ತೆ. ಮುಂದೆ ಅಪ್ಸೈಡ್ ಡೌನ್ ಫೋರ್ಕ್ಸ್ ಆ್ಯಂಡ್ ಹಿಂದೆ ಮೋನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ. ಇನ್ನು ಈ ಗಾಡಿಯ ಸೀಟ್ ಹೈಟ್ ನಿಮಗೆ 835 mm ಆ್ಯಂಡ್ 200 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಯಾಕೆ ಇಷ್ಟೊಂದು ಅಂದರೆ ಇದು ಒಂದು ADV. ಇನ್ನು ನಿಮಗೆ ಇಲ್ಲಿ ಒಂದು 5 ಇಂಚ್ದು ನಾನ್ ಟಚ್ TFT ಡಿಸ್ಪ್ಲೇ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಡ್ರೈವ್ ಮೋಡ್ಸ್ ಬಗ್ಗೆ ಹೇಳಿದ್ನಲ್ಲ, ನಿಮಗೆ ಅರ್ಬನ್ ಸಿಗುತ್ತೆ, ರೇಂಜ್ ಸಿಗುತ್ತೆ, ಟೂರ್ ಸಿಗುತ್ತೆ ಆ್ಯಂಡ್ ರ್ಯಾಲಿಗೆ ಒಂದು ಸ್ಪೆಷಲ್ ಮೋಡ್ ಕೊಟ್ಟಿದ್ದಾರೆ. ಅರ್ಬನ್ ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ ಸಿಟಿಯಲ್ಲಿ ಇದ್ದಾಗ, ಆ್ಯಂಡ್ ನಿಮಗೆ ರೈನ್ ಯೂಶಲಿ ಮಳೆಗಾಲದಲ್ಲಿ ಬೇಕಾಗುತ್ತೆ. ಇನ್ನು ಟೂರ್ ಯಾವಾಗ ಬೇಕಾಗುತ್ತೆ ಅಥವಾ ನೀವು ಯಾವಾಗ ಸ್ವಿಚ್ ಮಾಡ್ಕೋಬೇಕಾಗುತ್ತೆ ಅಂದರೆ ಲಾಂಗ್ ರೈಡ್ಸ್ ಹೋದಾಗ ಕೂಲಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಮೋಡಲ್ ಇದ್ದರೆ. ಆ್ಯಂಡ್ ರ್ಯಾಲಿ ಅಥವಾ ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಾಗ ಹೆಲ್ಪ್ ಆಗುತ್ತೆ. ಇನ್ನು ಅದು ಬಿಟ್ಟರೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಅಂದರೆ ಟ್ರಿಪ್ ಡಿಸ್ಟೆನ್ಸ್, ಆವರೇಜ್ ಫ್ಯೂಯಲ್ ಎಕಾನಮಿ, ರೇಂಜ್, TPMS ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಸಿಗುತ್ತೆ. ಇನ್ನು ಈ ಗಾಡಿಯ ಬೇರೆ ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ, ಡ್ಯೂಯಲ್ ಚಾನಲ್ ಸ್ವಿಚಬಲ್ ABS ಜೊತೆ ಬರುತ್ತೆ, ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಜೊತೆ ಬರುತ್ತೆ, ವಿಚ್ ಈಸ್ ಫಸ್ಟ್ ಇನ್ ಸೆಗ್ಮೆಂಟ್. ಅಂದರೆ ಅಡ್ವೆಂಚರ್ ಬೈಕ್ಸ್ಗಳಲ್ಲಿ, ಇವಾಗಿರೋ ಅಡ್ವೆಂಚರ್ ಬೈಕ್ ಸೆಗ್ಮೆಂಟ್ಗಳಲ್ಲಿ ಕ್ರೂಸ್ ಕಂಟ್ರೋಲ್ ಈ ಬೈಕಿಗೆ ಫಸ್ಟ್ ಬರ್ತಾ ಇರೋದು. ಇನ್ನು ಈ ಗಾಡಿ ನೋಡ್ತಾ ಇದ್ರೆ ನಿಮಗೆ ಒಂದು ಅಗ್ರೆಸಿವ್ ಲುಕ್ ಕಾಣಿಸುತ್ತೆ, ಒಂದು ರ್ಯಾಲಿ ಇನ್ಸ್ಪೈರ್ಡ್ ಡಿಸೈನ್ ಜೊತೆ ಬರುತ್ತೆ. ನಿಮಗೆ ಇಲ್ಲಿ LED ಸೆಟಪ್ ಬರುತ್ತೆ, ಕಂಪ್ಲೀಟ್ಲಿ LED ಟರ್ನ್ ಇಂಡಿಕೇಟರ್ಸ್, LED ಹೆಡ್ಲೈಟ್ಸ್ ಆ್ಯಂಡ್ LED DRLs ಜೊತೆ ಬರುತ್ತೆ. ಇನ್ನು ಕಲರ್ ಆಪ್ಷನ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ವೈಪರ್ ಗ್ರೀನ್ ಅಂತ ಒಂದು ಬರುತ್ತೆ, ಅದೇ ಈ ಬೈಕ್. ಆ್ಯಂಡ್ ನಿಮಗೆ ಇದು ಬಿಟ್ಟು ಮೆಟಾಲಿಕ್ ಬ್ಲೂ ಅಂತ ಬರುತ್ತೆ, ಪರ್ಲ್ ವೈಟ್ ಅಂತ ಬರುತ್ತೆ, ಲೈಟ್ನಿಂಗ್ ಬ್ಲ್ಯಾಕ್ ಆ್ಯಂಡ್ ಟಾನ್ ಬ್ರಾನ್ಸ್ ವಿತ್ ಅಪಾಚಿ ರೆಡ್ ಆಕ್ಸೆಂಟ್ಸ್. ಇದೆಲ್ಲದರಲ್ಲೂ ನನಗೆ ತುಂಬ ಇಷ್ಟ ಆಗಿದ್ದು ವೈಟ್. ತುಂಬ ಕ್ಲೀನ್ ಆ್ಯಂಡ್ ಡೀಸೆಂಟಾಗಿ ಕಾಣುತ್ತೆ, ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿದೆ. ಬಟ್ ಅದರ್ವೈಸ್ ಈ ಗಾಡಿಯ ಹೀರೋ ಕಲರ್ ಈ ಗ್ರೀನ್ ಕಲರ್. ಇನ್ನು ಮುಂಚೆನೇ ಹೇಳ್ದಾಗೆ ನಾವು ಬೈಕ್ನ ಶಿಮ್ಲಾ ಅಲ್ಲಿ ಓಡಿಸ್ತಿದ್ವಿ. ಆ್ಯಂಡ್ ರೀಸನ್ ಬೀಯಿಂಗ್ ಇದು ಒಂದು ADV ಆ್ಯಂಡ್ ಇದಕ್ಕಿಂತ ಬೆಸ್ಟ್ ಪ್ಲೇಸ್ ಇನ್ಯಾವುದು. ಇನ್ನು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಸ್ಟಾರ್ಟಿಂಗ್ ಒಂದು 20 ಕಿಲೋಮೀಟರ್ಸ್ ಗಾರ್ಡ್ಸಲ್ಲಿ ಓಡಿಸಿದ್ವಿ. ಆ್ಯಂಡ್ ಇಲ್ಲಿ ಮೆಜಾರಿಟಿ ಆಫ್ ಇಟ್ ವಾಸ್ ಟಾರ್ಮ್ಯಾಕ್. ಬಟ್ ಶಿಮ್ಲಾ ಅಲ್ಲಿ ರೋಡ್ಸ್ ತುಂಬ ನ್ಯಾರೋ ಆ್ಯಂಡ್ ಹಳ್ಳಗಳು ಜಾಸ್ತಿ. ಇನ್ನು ಅದಾದಮೇಲೆ ಕಂಪ್ಲೀಟ್ ಆಫ್ ರೋಡ್ ಟ್ರಯಲ್, ಮಣ್ಣು ರೋಡು ಆ್ಯಂಡ್ ಒಂದೊಂದು ಕಡೆ ನೀರು ನಿಂತಿತ್ತು, ಸ್ಲಶ್ ಇತ್ತು, ಹಾಗೆ ತುಂಬ ಹಳ್ಳಗಳು. ಬಟ್ ಇದನ್ನೆಲ್ಲ ಮೀರಿ ಬೈಕ್ನ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಈ ಬೈಕಿನ ಟ್ಯೂನ್ಡ್ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇದನ್ನೆಲ್ಲ ತುಂಬ ಈಸಿ ಮಾಡ್ತು. ಇನ್ನು ಆ ಟೆರೇನ್ಸ್ಗೆ ಬೇಕಾದ ರೈಡ್ ಮೋಡ್ಸ್ಗಳಿದೆ ಆ್ಯಂಡ್ ಮೋಡ್ ಸ್ವಿಚ್ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ಇದು ಮುಂಚೆನೇ ಹೇಳ್ದಾಗೆ ಟ್ರೆಲಿಸ್ ಫ್ರೇಮ್ ಮೇಲೆ ಬಿಲ್ಡ್ ಆಗಿದ್ದು, ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ ರಿಜಿಡಿಟಿ, ಬ್ಯಾಲೆನ್ಸ್ ಆ್ಯಂಡ್ ಟೈಟ್ ಬೆಂಡ್ಸ್ಗಳಲ್ಲಿ ಕಾನ್ಫಿಡೆಂಟಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿತ್ತು. ಇನ್ನು ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಆ್ಯಂಡ್ ಇದು ಫಸ್ಟ್ ಇನ್ ಸೆಗ್ಮೆಂಟ್ ಫೀಚರ್. ಇದರಿಂದ ನೀವು ಸ್ಪೀಡ್ ಲಾಕ್ ಮಾಡಿಕೊಂಡು ಹೈವೇಗಳಲ್ಲಿ ಆರಾಮಾಗಿ ಓಡಿಸ್ಬೋದು, ಒಳ್ಳೆ ಮೈಲೇಜ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ಸ್ಮಾರ್ಟ್ಫೋನ್ ಸಿಂಕ್ ಮಾಡ್ಬೋದು ಬೈಕ್ ಕಾನ್ಸೋಲ್ ಜೊತೆ. ಇದರಿಂದ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಲೈಕ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ರೈಡ್ ಸ್ಟ್ಯಾಟ್ಸ್ ಹಾಗೆ ಅಲರ್ಟ್ಸ್ ಕೂಡ ಕೊಡುತ್ತೆ.
ಆ್ಯಂಡ್ ಮೈಲೇಜ್ ಬಗ್ಗೆ ಹೇಳಬೇಕು ಅಂದರೆ ನಾವು ಆಲ್ಮೋಸ್ಟ್ ಒಂದು 120 ಕಿಲೋಮೀಟರ್ಸ್ ಓಡಿಸಿದ್ವಿ ಆ್ಯಂಡ್ ನಮಗೆ ಕಾನ್ಸೋಲಲ್ಲಿ 27.1 ಫ್ಯೂಯಲ್ ಎಫಿಷಿಯನ್ಸಿ ಅಂತ ತೋರಿಸ್ತಾ ಇತ್ತು. ಇದಕ್ಕೆ 12.5 ಲೀಟರ್ದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಆ್ಯಂಡ್ ಮೈಲೇಜ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ಆಲ್ವೇಸ್ ಬೆಟರ್ ಒಂದು ಸರ್ವಿಸ್ ಆದಮೇಲೆ ಟೆಸ್ಟ್ ಮಾಡಿ ಹೇಳೋದಕ್ಕೆ. ಆ್ಯಂಡ್ ನಮಗೆ ಒಂದು ಲಾಂಗ್ ಟರ್ಮಲ್ಲಿ ಸಿಕ್ಕಿದಾಗ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ರಿವ್ಯೂ ಕೊಡ್ತೀವಿ. ಒಂದು ಪಾಯಿಂಟ್ ಮೇಜರ್ ಆಗಿ ಮೆನ್ಷನ್ ಮಾಡಲೇಬೇಕು, ಸಸ್ಪೆನ್ಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಆಲ್ಮೋಸ್ಟ್ 100 ಕಿಲೋಮೀಟರ್ ಓಡಿಸಿದ್ದೀವಿ ಬಟ್ ಒಂದು ಸ್ವಲ್ಪನೂ ಸ್ಟ್ರೈನ್ ಆಗಲಿಲ್ಲ. ಆ್ಯಂಡ್ ಇನ್ನೊಂದು ಮೇಜರ್ ಪಾಯಿಂಟ್ ಪ್ರೈಸ್. ಈ ಗಾಡಿ 1,99,000ಇಂದ ಶುರುವಾಗುತ್ತೆ. 3 ವೇರಿಯಂಟ್ಸ್ ಜೊತೆ ಬರುತ್ತೆ, ಬೇಸ್, ಟಾಪ್ ಆ್ಯಂಡ್ BTO ಅಂದರೆ ಟಾಪ್ ವೇರಿಯಂಟ್. ಆ ವೇರಿಯಂಟ್ ನಿಮಗೆ 2,30,000 ಆಗುತ್ತೆ ಎಕ್ಸ್ ಶೋರೂಮ್. ನನ್ನ ಒಂದು ಸಜೆಷನ್ ಏನಂದರೆ, ನೀವು ಈ ಬೈಕ್ನ ತಗೋತಿದ್ದೀರಾ ಅಥವಾ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಒಂದ್ಸಲಿ ಒಂದು ಟೆಸ್ಟ್ ರೈಡಿಗೆ ಹೋಗಿ. ಯಾಕಂದರೆ ಹೈಟ್ ಇರೋದ್ರಿಂದ ಒಂದು ಸ್ವಲ್ಪ ಕುಳ್ಳುಗಿರೋರಿಗೆ ಕಷ್ಟ ಆಗ್ಬೋದು ಕುತ್ಕೊಳ್ಳೋಕ್ಕೆ. ಬಟ್ ಅದರ್ವೈಸ್ ಈ ಬೈಕ್ ಪರ್ಫೆಕ್ಟ್ ಪಿಕ್. ಪ್ರೈಸಿಂಗ್ ಬಗ್ಗೆ ಹೇಳಿದ್ದೀನಿ ಎಷ್ಟು ಕಾಂಪಿಟೇಟಿವ್ ಆಗಿದೆ ಅಂತ. ಈ ಮಾರ್ಕೆಟಲ್ಲಿ ನಿಮಗೆ ಹೀರೋ ಎಕ್ಸ್ಪಲ್ ಸಿಗುತ್ತೆ ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಅವರ ಹಿಮಾಲಯನ್ ಕೂಡ ಬರುತ್ತೆ. ಬಟ್ ಅವೆರಡರ ಮಧ್ಯ ಇದು ಪ್ಲೇಸ್ ಆಗಿದೆ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಗ್ರೇಟ್ ಪ್ರಾಡಕ್ಟ್. ಇನ್ನು ಇದೇ ಥರ ಆಟೋಮೋಟಿವ್ ರಿಲೇಟೆಡ್ ಕಾಂಟೆಂಟ್ ಬೇಕು ಅಂದರೆ ನಮ್ಮ ಪೇಜ್ ಫ್ಲೈವೀಲ್ ಕನ್ನಡನ ಫಾಲೋ ಮಾಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್. ಬಾಯ್.